ಮೊದಲಿಗೆ ಅಜಿತ್ ಇವರು ಹಾಕಿದ ಸ್ಕೆಚ್ಗೆ ಎಲ್ಲರೂ ಬಲಿ ಬೀಳೋದನ್ನು ನೋಡಿ ಇವರು ಆ್ಯಕ್ಚುವಲ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಅಜ್ಜಿ ಸೈನ್ ಹಾಕಿದ ಆಸ್ತಿ ಪತ್ರಗಳು ನಿಮ್ಮ ಕೈ ಸೇರೋದಕ್ಕಿಂತ ಮುಂಚೆನೇ ಅಜ್ಜಿನ ಸಾಯಿಸಿಬಿಡಬೇಕು ಅನ್ನೋದು ಇವರ ಪ್ಲ್ಯಾನ್ ಆಗಿತ್ತು. ಆಗ ಭೂಮಿ, ಮನೆಯಲ್ಲಿ ನಾವು ಇಷ್ಟು ಜನ ಇರಬೇಕಾದ್ರೆ ಅಜ್ಜಿನ ಮುಟ್ಟೋದಕ್ಕೆ ಇವರು ಹೇಗೆ ಧೈರ್ಯ ಮಾಡ್ತಾರೆ? ಆಗ ಅಜಿತ್, ಅದಕ್ಕೆ ಈ ಸತ್ಯನಾರಾಯಣ ಪೂಜೆ ಅನ್ನೋ ಹೊಸ ಡ್ರಾಮಾ ಪ್ಲ್ಯಾನ್. ಮೊದಲು ನನ್ನ ಮತ್ತು ಶ್ರವಣ್ ಮಾವನ್ನ ಹೊರಗಡೆ ಹಾಕಿದ್ರು, ಏನೋ ಒಂದು ಕೆಲಸ ಹೇಳಿ. ಅದಾದಮೇಲೆ ಅಪ್ಪಂಗೂ ಸತ್ಯಣ್ಣನಿಗೂ ಕಾಫಿಯಲ್ಲಿ ನಿದ್ದೆ ಮಾತ್ರೆ ಹಾಕಿ ಪ್ಲಾಟ್ ಮಾಡಿದ್ರು. ಆಗ ರಾಮ್, ಓ ಅದಕ್ಕೆನಾ ನಾವು ಕಾಫಿ ಕುಡಿದ ತಕ್ಷಣ ಮತ್ತೆ ಬಂದು ಮಲಗಿರೋದು? ಹೌದು ಅಪ್ಪ, ಯಾವಾಗ ನೀವು ಸೀನಿಂದ ದೂರ ಆದ್ರೋ ನಮ್ಮ ಮಾವ ಅತ್ತೆ ಮತ್ತೆ ಮಯೂರಿನ ಕರ್ಕೊಂಡು ಶಾಪಿಂಗ್ಗೆ ಹೋಗೋ ಡ್ರಾಮಾ ಮಾಡಿದ್ರು. ಪಾಪ ಇವರು ಡ್ರಾಮಾ ಗೊತ್ತಿಲ್ಲದೆ ನಮ್ಮಮ್ಮ ಇವರನ್ನ ಬಿಡೋದಕ್ಕೆ ಅಂತ ಆಚೆ ಹೋದ್ರು. ಆಗ ಅಜ್ಜಿ ಕೋಣೆಯಲ್ಲಿ ಒಬ್ಬರೇ ಸಿಗಾಕೊಂಡ್ರು. ಆಗ ಅತ್ತೆ ಹತ್ರ ಇವರು ಡವ್ ಮಾಡಿಕೊಂಡು ಕೀ ಮರ್ತೋಗಿದ್ದೀನಿ ತೊಗೊಂಡು ಬರ್ತೀನಿ ಅಂತ ಅಜ್ಜಿ ಕೋಣೆ ಸೇರ್ಕೋತಾರೆ. ಅಲ್ಲಿ ಇವರು ಮಾಡಿದ ಕೆಲಸ ಏನು ಗೊತ್ತಾ? ಆಗ ರಾಜೇಂದ್ರ, ಅಯ್ಯೋ ಕಾರ್ ಕೀ ಮರ್ತೆ ಅನ್ಸುತ್ತೆ, 2 ನಿಮಿಷ ಹೋಗಿ ತಂದ್ಬಿಡ್ತೀನಿ. ನಿಂಗವ್ವಜ್ಜಿಯ ಕೋಣೆಗೆ ಹೋಗಿ ಸೀರೆಗೆ ಬೆಂಕಿ ಹಚ್ತಾರೆ. ಮನಸ್ವಿನಿ ಆ್ಯಸ್ ಯೂಶುವಲ್ ಯಾವುದೋ ಒಂದು ಕೆಲಸದ ಮೇಲೆ ಹಿತ್ಲಲ್ಲಿ ಇದ್ಲು. ಆಗ ಭೂಮಿ, ಅಯ್ಯೋ ಏನಿದು ಸಾಹೇಬ್ರು ಇಷ್ಟೊಂದು ಸರ್ತಿ ಫೋನ್ ಮಾಡಿದ್ದಾರೆ, ನಾನೊಬ್ಳು ದಡ್ಡಿ, ಫೋನ್ನ ಸೈಲೆಂಟ್ ಮೋಡಲ್ಲಿ ಹಾಕಿ ಇಟ್ಟಿರ್ತೀನಿ, ಅದೇನು ಅಂತ ಕೇಳೋಣ. ಆಗ ಅಜಿತ್, ಭೂಮಿ ಇಮಿಡಿಯೇಟ್ ಆಗಿ ಅಜ್ಜಿ ರೂಮ್ಗೆ ಹೋಗು, ಅಜ್ಜಿ ಅಂತ ಕೂಗುತ್ತಾ ಹೋಗ್ತಾರೆ ಭೂಮಿ. ಆಗ ರಾಜೇಂದ್ರ, ಸುಳ್ಳು, ಇದು ಅಪ್ಪಟ್ಟ ಸುಳ್ಳು, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ದೇವತೆ ತರ ಇರೋ ನಮ್ಮ ಅತ್ತೆಗೆ ನಾನು ಬೆಂಕಿ ಹಚ್ತೀನ? ಅತ್ತೆ ನನ್ನ ಜೊತೆ ಚೆನ್ನಾಗಿದ್ದಾರಲ್ಲ, ಅದನ್ನ ನೋಡ್ಕೊಂಡು ಹೊಟ್ಟೆ ಉರ್ಕೊಂತಾ ಇದ್ದಾನೆ ಇವನು, ಅದಕ್ಕೆ ಈ ಥರ ನಾಟಕ ಆಡ್ತಾ ಇದ್ದಾನೆ. ನಂಬೇಡಿ ಇವನನ್ನ, ನಂಬೇಡಿ ಅತ್ತೆ, ನನ್ನಿಂದ ನಿಮ್ಮನ್ನ ದೂರ ಮಾಡೋಕೆ ಇವನು ಈ ರೀತಿ ನಾಟಕ ಮಾಡ್ತಾ ಇದ್ದಾನೆ, ನಂಬೇಡಿ ಇವನನ್ನ. ಆಗ ಅಜಿತ್, ಇನ್ನು ನಿಂಗವ್ವನ ಮೊಮ್ಮಗ ಆಗಿದ್ದಕ್ಕೆ ನನ್ನ ಕಣ್ ಮುಂದೆ ನಿಂತಿದೀಯಾ? ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಆಗಿದ್ದರೆ ಇಷ್ಟೊತ್ತಿಗೆ ಕಾಲ್ ಕೆಳಗಡೆ ಇರ್ತಿದ್ದೆ. ಆಗ ಚಂದ್ರಿಕಾ, ಅಜಿತ್ ನನ್ನ ಗಂಡನೇ ಅಮ್ಮನ ಸೀರೆಗೆ ಬೆಂಕಿ ಹಚ್ಚಿರೋದು ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ಆಗ ಅಜಿತ್, ಗುಡ್ ಪಾಯಿಂಟ್, ಈ ಡೌಟ್ ಬರೀ ನಿಮಗಷ್ಟೇ ಅಲ್ಲ, ಇಡೀ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಮೊಬೈಲಲ್ಲಿರೋ ವಿಡಿಯೋನ ಎಲ್ಲರಿಗೂ ತೋರಿಸ್ತಾರೆ ಮಾವ. ನಿನ್ನ ಮೇಲೆ ಡೌಟ್ ಬಂದಾಗಲೇ ನಾನು ಸಖತ್ ಅಲರ್ಟ್ ಆಗಿಬಿಟ್ಟೆ ಮಾವ, ಅದಕ್ಕೆ ಇಡೀ ಮನೆಯೆಲ್ಲ ಸ್ಪೈ ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ದೆ. ನಾನು ಆಚೆ ಇತ್ತು ಅಂತ ಹೇಳಿದ್ರು ನಿನ್ನ ಪ್ರತಿ ಮೂಮೆಂಟ್ನೂ ನಾನು ವಾಚ್ ಮಾಡ್ತಾ ಇದ್ದೆ. ಇವರ ಗೇಮ್ ಪ್ಲ್ಯಾನ್ ಎಷ್ಟು? ದೇವರ ದೀಪ ತಗಲಿ ಅಜ್ಜಿ ಹಾಕ್ಕೊಂಡಿದ್ದ ಸೀರೆಗೆ ಬೆಂಕಿ ಹತ್ಕೊಂಡು ಅಜ್ಜಿ ಸತ್ತೋದ್ರು ಅಂತ ಒಂದು ಕತೆ ಕಟ್ಟಿ ಒಂದು ಸ್ವಲ್ಪ ದಿನ ಆದಮೇಲೆ ಇವ್ರ ಲಾಯರ್ ಮುಖಾಂತರ ಅಜ್ಜಿಗೆ ಗೊತ್ತಾಗದೆ ಇರೋ ಹಾಗೆ ಬರ್ಸ್ಕೊಂಡಿದ್ನಲ್ಲ ವೀಲ್, ಅದನ್ನ ಎಲ್ಲರ ಮುಂದೆ ಹಿಡಿದು ಅಜ್ಜಿ ಕೊನೆ ಆಸೆ ಆಗಿದ್ದಿದ್ದು ಅಂತ ಎಲ್ಲರನ್ನು ನಂಬಿಸಿ ಆಸ್ತಿನ ಲಪ್ಟಾಯಿಸುವುದೇ ಇವನ ಪ್ಲಾನ್ ಆಗಿತ್ತು. ಇವನ ಬ್ಯಾಡ್ ಲಕ್ ಅನ್ನೋ ಹಾಗೆ ಅಜ್ಜಿನ ಕಾಪಾಡೋದಕ್ಕೆ ಒಂದು ಕಡೆ ಅಮ್ಮ ಬರ್ತಾರೆ, ಇನ್ನೊಂದು ಕಡೆ ಮನಸ್ವಿನಿ ಬರ್ತಾಳೆ, ಮತ್ತೊಂದು ಕಡೆಯಿಂದ ನಾನು ಬರ್ತೀನಿ. ಅಜ್ಜಿನ ಹೇಗೋ ಹಾಗೆ ಕಾಪಾಡ್ಬಿಡ್ತೀವಿ. ಇದು ನಡೆದ ಕತೆ. ನನ್ನ ಕಡೆಯಿಂದ ನಾನು ಹೇಳಿದ್ದಾಯ್ತು. ಮಾವ, ನಿಮಗೆ ಏನಾದರೂ ಹೇಳೋದು ಇದೆಯಾ? ಇನ್ಸ್ಪೆಕ್ಟರ್. ಆಗ ಚಂದ್ರಿಕಾ, 1 ನಿಮಿಷ ಸರ್, ವ್ಯಾಪಾರ ಅಂತ ನಮ್ಮ ಆಸ್ತಿನೆಲ್ಲ ಹಾಳು ಮಾಡಿದ್ರಿ. ಕೊನೆಗೆ ಅಮ್ಮನ ಆಸ್ತಿ ಆದರೂ ನಮಗೆ ಸಿಕ್ಕಿದ್ರೆ ನಮ್ಮ ಮಗಳ ಭವಿಷ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅವತ್ತೇ ಏನಾದರೂ ನಿಮ್ಮ ದುಷ್ಟ ಬುದ್ಧಿ ಎಲ್ಲ ಗೊತ್ತಾಗಿ ನಮ್ಮಮ್ಮನ ಕೊಲೆ ಮಾಡೋ ಸಂಚು ಮಾಡ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ಅಲ್ಲೇ ಸಿಗದು ತೋರಣ ಕಟ್ತಾ ಇದ್ದೆ. ಯಾಕ್ರಿ ಹೀಗೆ ಮಾಡಿದ್ರಿ ಅಂತ ಹೊಡಿತಾಳೆ. ಆಗ ಅಜಿತ್, ಅತ್ತೆ, ಆ ಪಾಪಿ ಮೇಲೆ ಕೈ ಎತ್ತಿ ನಿಮ್ಮ ಕೈನ ಯಾಕೆ ಹೊಲಸು ಮಾಡ್ಕೋತೀರಾ? ಕಾನೂನು ಮೂಲಕ ಅವನಿಗೆ ಏನು ಶಿಕ್ಷೆ ಆಗಬೇಕೋ ಅದನ್ನು ನಾನು ನೋಡ್ಕೋತೀನಿ. ರಾಜೇಂದ್ರನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಆಗ ಭೂಮಿ, ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲಿ ಸಮಾಧಾನ ಅಮ್ಮ, ನನ್ನ ಮಗಳು. ಆಗ ಅಜಿತ್, ನಿಂಗಿ ಅಲ್ಲ, ನೀನು ಕಾಸಿನ ನೆಕ್ಲೆಸ್ ಹಾಕೊಂಡು ಅವಲಕ್ಕಿ ಚೈನ್ ಹಾಕೊಂಡು ಗೊಳೋ ಅಂತ ಅಳ್ತಿದ್ರೆ ಸೆಟ್ ಆಗಲ್ಲ ನಿಂಗಿ. ಖದರ್ ಆಗಿ ನಿಂತ್ಕೊಂಡು ಲಕ ಅಂತ ನಗ್ತಿತ್ತು ಅಂತ ಹೇಳಿದ್ರೆ ಅದು ನಿಂಗಿ ಫ್ಲೇವರ್ ಅಂದ್ರೆ. ಇನ್ನೆಲ್ಲಪ್ಪ ನಗೋದು, ಎಲ್ಲಿ ನಗೋದು? ನನ್ನ ಮಗಳ ಬಾಳು ಹಾಳಾಗಿ ಹೋಯ್ತು ಅಜಿತಾ. ಕೊನೆಗೆ ಅಮ್ಮ ಮಗ ಬಂದು ನನ್ನನ್ನು ಉಳಿಸ್ಕೊಂಡ್ಬಿಟ್ರಿ. ನೀವೇನಾದರೂ ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಕರಕಲಾಗಿ ಎಲ್ಲೋ ಬಿದ್ದಿರ್ತಾ ಇದ್ದೆ ಕಣೋ. ಎಂಥ ಕೆಲಸ ಆಗಿ ಹೋಯ್ತು. ಆ ದೇವರು ನಾನು ಮಾಡಿದ ಪಾಪಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಕಣೋ ಇದು. ಹೋಗಿ ವಿಷದ ಹಾವನ್ನ ನಂಬಿದ್ನಲ್ಲೋ ಅಜ್ಜಿ. ಈಗ ನೀವು ದುಃಖ ಮಾಡ್ಕೋಬೇಡಿ, ಎಲ್ಲ ಸಮಸ್ಯೆ ತೀರಿ ಹೋಯ್ತಲ್ಲ. ನೋಡಿ ಅಜ್ಜಿ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೆ ಒಬ್ಬ ಇದ್ರೆ ನಿಮ್ಮನ್ನ ಪ್ರೀತಿಸೋದಕ್ಕೆ, ನಿಮ್ಮನ್ನ ಕಾಪಾಡೋದಕ್ಕೆ, ನಿಮ್ಮನ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ಸೋದಕ್ಕೆ ಇಡೀ ಕುಟುಂಬದವರು ಇದೀವಿ. ಇದು ನಿಜವಾದ ಆಸ್ತಿ ಅಂದ್ರೆ. ಆಗ ರಾಮ್, ಅಮ್ಮ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಒಬ್ಬ ಮಗನಾಗಿ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗಲಿಲ್ಲ. ಅವಸರ ಪಟ್ಟು ಮನೆ ಬಿಟ್ಟು ಹೋದೆ. ಅದರಿಂದಾನೇ ಯಾರ್ಯಾರೋ ಬಂದು ಈ ಮನೆ ಜುಗ್ಗಾನೇ ಹಿಡಿದ್ರು. ಆಗ ಕೇಶವ,
ಅಮ್ಮ, ವಿಷದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಆಗಾಗ ಬಂದು ಆಸ್ತಿಯಲ್ಲಿ ಪಾಲು ಮಾಡು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಆಗ ರಾಧಾ, ಅತ್ತೆ, ನಿಮ್ಮ ಸುತ್ತ ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲದೆ ಸಾಕಷ್ಟು ಸಲ ಒಳಗೊಳಗೆ ನಿಮ್ಮನ್ನು ಬೈಕೊಂಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಆಗ ಸಂಗೀತ, ನಾನೂ ಅಷ್ಟೇ ಅತ್ತೆ, ಇವರು ಬಲವಂತ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮನ್ನು ಬಿಟ್ಟು ಹೋದೆ ಅಷ್ಟೇ. ಇಲ್ಲ ಅಂದಿದ್ರೆ ಆಗ ನಿಂಗವ್ವಜ್ಜಿ, ಇಲ್ಲ ಕಣಮ್ಮ, ತಪ್ಪು ಮಾಡಿದ್ದು ನಾನು, ಆದರೆ ತಪ್ಪೇ ಮಾಡದೇ ಇರೋ ನೀವೆಲ್ಲ ಕ್ಷಮೆ ಕೇಳ್ತಾ ಇದ್ದೀರಾ. ಇದರಿಂದಾನೇ ಗೊತ್ತಾಗುತ್ತೆ ನಾನು ಎಷ್ಟು ಸಣ್ಣ ಬುದ್ಧಿಯವಳು ಅಂತ. ಆಗ ಸಂಗೀತ, ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಅನ್ಕೊತಾ ಇದ್ದೀರಾ. ಆಗ ರಾಧಾ, ಬಿಡ್ತು ಅನ್ನಿ ಅತ್ತೆ, ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ನಿಮ್ಮ ಸಮಕ್ಕೆ ಬರೋಕೆ ಆಗಲ್ಲ. ಗಂಡ ಗಟ್ಟಿಮುಟ್ಟಿಯಾಗಿ ಇದ್ದಾನೆ, ನನಗೆ ಅದಿಲ್ಲ ಇದಿಲ್ಲ ಅಂತ ರಾತ್ರಿ ಹಗಲು ಕೊರಗೋ ನಮ್ಮ ಮುಂದೆ ಗಂಡ ದೂರ ಆದರೂ 3 ಜನ ಮಕ್ಕಳನ್ನು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆಸಿದಿರ. ಊರಲ್ಲಿ ತಲೆ ಇಟ್ಕೊಂಡು ಓಡಾಡುವ ಹಾಗೆ ಆಸ್ತಿ ಅಂತಸ್ತು ಸಂಪಾದಿಸಿದ್ದೀರಾ. ನೀವು ಸಾಮಾನ್ಯ ಹೆಣ್ಣು ಅಲ್ಲ ಅತ್ತೆ, ಸಾಮಾನ್ಯ ಹೆಣ್ಣು ಅಲ್ಲ. ಆಗ ಸಂಗೀತ, ಹೌದು ಅತ್ತೆ, ನಾವು ನಿಮ್ಮ ಸೊಸೆಯಂದ್ರು ಅಂತ ಹೇಳ್ಕೊಳ್ಳೋದ್ರಲ್ಲೇ ನಮಗೆ ಗೌರವ ಇರೋದು. ಆಗ ಪುರೋಹಿತರು, ನೋಡಿದ್ರ ಅಮ್ಮ, ಸತ್ಯನಾರಾಯಣ ಸ್ವಾಮಿ ನಿಮ್ಮ ಮನೆಗೆ ಕಾಲಿಟ್ಟ ತಕ್ಷಣವೇ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಓಡಿ ಹೋಯಿತು. ಇನ್ನು ಮುಂದಕ್ಕೆ ನೀವು ಅದ್ಭುತವಾಗಿ ಬದುಕ್ತೀರಾ, ಆನಂದವಾಗಿ ಬದುಕ್ತೀರಾ, ಚಿಂತೆ ಮಾಡಬೇಡಿ. ಆಗ ನಿಂಗವ್ವಜ್ಜಿ, ಎಲ್ಲ ನಮ್ಮಪ್ಪನ ದಯೆ. ಮಗಳು ಅಳಿಯನ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಪಡ್ಕೊಂಡಿದ್ದೆ. ಆದರೆ ಆಗ ಪುರೋಹಿತರು, ಅವರಿಲ್ಲ ಅಂದರೆ ಏನಂತೆ, ನಿಮ್ಮ ದೊಡ್ಡ ಮಗ ಸೊಸೆ ಇದ್ದಾರಲ್ಲ, ಅವರಿಂದ ವ್ರತ ಮಾಡಿಸಿ, ವ್ರತನ ಅರ್ಧಕ್ಕೆ ನಿಲ್ಲಿಸೋ ಹಾಗಿಲ್ಲ. ಆಗ ರಾಮ್, ನಾವು ಪೂಜೆಗೆ ಕೂತ್ಕೋತೇವಿ, ಆದರೆ ಒಂದು ಕಂಡೀಷನ್. ಆಗ ಸಂಗೀತ, ಅತ್ತೆ, ನಮ್ಮ ಜೊತೆ ಪೂಜೆಗೆ ಕೇಶವ ಮತ್ತು ರಾಧಾನೂ ಕೂತ್ಕೊಳ್ಳಿ. ಆಗ ಶ್ರವಣ್, ಇದು ಕಂಡೀಷನ್ ಅಂದರೆ ಒಳ್ಳೆ ಐಡಿಯಾ ಭಾವ, ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ, 4 ಜನ ಪೂಜೆಗೆ ಕೂತ್ಕೊಂಬಿಡಿ, ಕಮಾನ್. ಆಗ ಪುರೋಹಿತರು, ಬನ್ನಿ 2 ಜೋಡಿಗಳು. ಆಗ ಎಲ್ಲರೂ ಸೇರಿ ಸತ್ಯನಾರಾಯಣ ಪೂಜೆ ಮಾಡಿ ಮುಗಿಸುತ್ತಾರೆ. ಆಗ ಸಂಗೀತ, ಭೂಮಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಕೊನೆಗೂ ನೀನು ಹೇಳಿದ ಹಾಗೆ ಮಾಡಿಬಿಟ್ಟೆ. ಅತ್ತೇನು ನನ್ನನ್ನು ಒಂದು ಮಾಡಿಬಿಟ್ಟೆ. ಥ್ಯಾಂಕ್ ಯು ಭೂಮಿ. ಈ ಜನ್ಮದಲ್ಲಿ ನಮ್ಮ ಅತ್ತೆ ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂದ್ಕೊಂಡಿದ್ದೆ, ಆದರೆ ನನ್ನ ಪಾಲಿಗೆ ನೀನು ದೇವರ ಥರ ಬಂದು ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಏನು ಕೊಟ್ಟು ನಿನ್ನ ಋಣನ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆಗ ಶ್ರವಣ್, ನಿನ್ನ ಮಗನ್ನೇ ಕೊಟ್ಟಿದೆಯಲ್ಲ ಅಕ್ಕ, ಅದಕ್ಕಿಂತ ಇನ್ನೇನು ಕೊಡ್ತೀಯಾ. ಆಗ ಸಂಗೀತ, ನನ್ನ ಮಗ ಸೊಸೆ ಯಾವಾಗಲೂ ಚೆನ್ನಾಗಿರಬೇಕು. ಈಗಷ್ಟೇ ಅಲ್ಲ, 7 ಜನ್ಮಕ್ಕೂ ಇವರಿಬ್ಬರೇ ಗಂಡ ಹೆಂಡತಿಯಾಗಿರಬೇಕು. ಇವರಿಬ್ಬರಿಗೂ ಯಾರ ದೃಷ್ಟಿನೂ ತಾಗದೇ ಇರಲಿ. ಆಗ ಸತ್ಯಣ್ಣ, ಮೊದಲು ಈ ಜನ್ಮದಲ್ಲಿ ಗಂಡ ಹೆಂಡತಿಯಾಗಿ ಬದುಕಲಿ, ಆಮೇಲೆ ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ. ಆಗ ಸಂಗೀತ, ಏನೋ ಹೇಳ್ತಿದೀಯಾ. ಆಗ ಶ್ರವಣ್, ಅಲ್ವೋ ಸತ್ಯ, ಇವರೇನೋ ಗಂಡ ಹೆಂಡತಿನೇ ಅಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ನೀನು. ಆಗ ಸತ್ಯಣ್ಣ, ಹೌದು, ಇವರಿಬ್ರು ಗಂಡ ಹೆಂಡತಿ ಅಲ್ವೇ ಅಲ್ಲ. ಅಲ್ಲ ಶ್ರವಣ್, ಇವರಿಬ್ರು ಗಂಡ ಹೆಂಡತಿ ಹೇಗೆ ಆಗೋಕೆ ಸಾಧ್ಯ. ಇವನು ಅಜಿತ, ಇವಳು ಮನಸ್ವಿನಿ. ಅಜಿತನ ನಿಜವಾದ ಹೆಂಡತಿ ಭೂಮಿ ತಾನೆ, ಮನಸ್ವಿನಿ ಅಲ್ವಲ್ಲ. ಆಗ ಸಂಗೀತ, ಏನೋ ಸತ್ಯ, ನೀನು ಒಂದು ಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿದೆಯಲ್ಲ ನೀನು. ಆಗ ಶ್ರವಣ್, ಸತ್ಯ ಹೇಳ್ತಾ ಇರೋದು ಕರೆಕ್ಟೇ ಅಲ್ವಾ ಅಕ್ಕ, ಇನ್ನಾದರೂ ಈ ನಾಟಕನ ಮುಗಿಸಿಬಿಡೋಣ. ಇವಳು ಮನಸ್ವಿನಿ ಅಲ್ಲ, ಅಜಿತನ ಹೆಂಡತಿ ಭೂಮಿ ಇವಳೇ ಅಂತ ಅತ್ತೆ ಹತ್ರ ನಿಜ ಹೇಳಿಬಿಡೋಣ. ಹೇಗೂ ಅತ್ತೆ ಒಳ್ಳೆ ಮೂಡಲ್ಲಿ ಇದ್ದಾರೆ, ಸತ್ಯ ಈ ವಿಷಯನ ಹೇಳಿಬಿಡೋಣ. ಇಲ್ಲ ಅಂದರೆ ಪ್ರಸಾದಿನೇ ಮದುವೆ ಆಗಬೇಕು ನೀನು ಅಂತ ಇವಳು ತಲೆ ತಿಂತಿರ್ತಾರೆ ಅಷ್ಟೇ. ಆಗ ಭೂಮಿ, ಬೇಡ ದೊಡ್ಡ ಸಾಹೇಬ್ರೆ, ಅಜ್ಜಿ ನನ್ನ ಮನಸ್ವಿನಿಯಾಗೇ ನೋಡಿದ್ದಾರೆ, ಇನ್ನು ಮುಂದಕ್ಕೂ ಅವರು ನನ್ನ ಮನಸ್ವಿನಿಯಾಗಿ ನೋಡಲಿ. ಪಾಪ ಅಜ್ಜಿ ಮೇಲೆ ಮೇಲೆ ನಗುತ್ತಿದ್ದರೂ ಆ ರಾಜೇಂದ್ರ ಮಾಡಿರೋ ನಂಬಿಕೆ ದ್ರೋಹ ಅವರಿಗೆ ಕಾಡ್ತಾನೇ ಇದೆ. ಅದರಿಂದ ಹೊರಗೆ ಬರೋದಕ್ಕೆ ಅಜ್ಜಿಗೆ ತುಂಬಾನೇ ಟೈಮು ಹಿಡಿಯುತ್ತೆ. ಹೀಗೆ ಇರಬೇಕಾದ್ರೆ ನಾನು ಮನಸ್ವಿನಿ ಅಲ್ಲ ಭೂಮಿ ಅಂತ ಅಜ್ಜಿ ಹತ್ರ ನಿಜ ಹೇಳಿದ್ರೆ ಇವರೆಲ್ಲ ಸೇರಿ ನನಗೆ ಮೋಸ ಮಾಡಿದ್ರು, ಯಾಮಾರಿಸಿದ್ರು ಅಂತ ಅಜ್ಜಿ ನೊಂದ್ಕೊಂತಾರೆ. ಅಷ್ಟೇ ಅಲ್ಲ, ನಮ್ಮ ಮೇಲಿನ ನಂಬಿಕೆಯನ್ನು ಅವರು ಕಳ್ಕೊತಾರೆ. ಆಗ ಶ್ರವಣ್, ಅದೆಲ್ಲ ಸರಿಯಮ್ಮ, ಬಟ್ ನಿನ್ನನ್ನು ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಅತ್ತೆ ಹತ್ರ ಹೇಳಿಬಿಡೋಣ, ಅವರು ಒಪ್ಕೋತಾರೆ. ಆಗ ಸಂಗೀತ, ಹೌದು ಭೂಮಿ. ಆಗ ಭೂಮಿ, ಏನಂತ ಹೇಳ್ತೀರಾ, ನನ್ನನ್ನೇ ಕೇವಲವಾಗಿ ನೋಡ್ತಾರೆ, ಇನ್ನು ನನ್ನ ಸೊಸೆನ ಇನ್ಯಾವ ಲಕ್ಷಣದಲ್ಲಿ ನೋಡ್ಬೋದು ಅನ್ನೋ ಭಯಕ್ಕೆ ಸೊಸೆ ಅನ್ನದೇ ಬೇರೊಬ್ಬರ ಹೆಸರಲ್ಲಿ ನಾಟಕ ಮಾಡಿಸಿದ್ವಿ ಅಂತನಾ. ಒಂದು ವೇಳೆ ನಾವು ಏನಾದರೂ ಹಾಗೆ ಮಾಡಿದರೆ ಅವರನ್ನು ಇನ್ನೂ ಕೆಟ್ಟವರನ್ನಾಗಿ ಮಾಡಿದ ಹಾಗೆ ಆಗಲ್ವಾ. ಆಗ ಅಜಿತ್, ಭೂಮಿ ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ, ಪಾಪ ಅಜ್ಜಿ ಈಗಲೇ ಮಾತಿಗೂ ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರಿಗೆ ನಿಜ ಹೇಳಬೇಕು ಅಂತ ಹೋದರೆ ಭೂಮಿ ಹೇಳಿದ ಹಾಗೆ ಅವರಿಗೆ ಇನ್ನೂ ಹರ್ಟ್ ಆಗುತ್ತೆ. ಹೇಗಿದ್ದರೂ ನಾವೆಲ್ಲರೂ ನಾಳೆ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅವರ ಪಾಲಿಗೆ ಭೂಮಿ ಮನಸ್ವಿನಿಯಾಗಿ ಇದ್ಬಿಡ್ಲಿ, ಅದರಿಂದ ತೊಂದರೆ ಆಗೋದು ಏನಿದೆ. ಆಗ ಸತ್ಯನ, ನನಗೂ ಇದೇ ಸರಿ ಅನಿಸ್ತಾ ಇದೆ. ಹೋಗೋ ಸಮಯದಲ್ಲಿ ಪಾಪ ವಯಸ್ಸಾದ ಜೀವಕ್ಕೆ ಯಾಕೆ ನೋವು ಕೊಡಬೇಕು, ಹಾಗೆ ಮಾಡೋಣ. ಒಂದು ಸತ್ಯ ಸಂಬಂಧನ ಹಾಳು ಮಾಡುತ್ತೆ, ಅದೇ ಸುಳ್ಳು ಸಂಬಂಧ ಕಾಪಾಡುತ್ತೆ ಅನ್ನೋದಾದರೆ ಸುಳ್ಳನ್ನೇ ಸತ್ಯ ಮಾಡಿ ಬಿಡೋಣ. ಆಗ ಚಂದ್ರಿಕಾ, ಅಣ್ಣ. ಆಗ ಸಂಗೀತ,
ಚಂದ್ರಿಕಾ ಏನು ಮಾಡ್ತಾ ಇದ್ದೀಯಾ, ಎದ್ದೇಳು. ಆಗ ರಾಮ್ ಏನು ಮಾಡ್ತಿದ್ದೀಯಾ, ಎದ್ದೇಳು. ಆಗ ಚಂದ್ರಿಕಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಣ್ಣ, ತುಂಬ ಮೋಸ ಮಾಡಿದ್ದೀನಿ, ಚುಚ್ಚು ಮಾತಾಡಿದ್ದೀನಿ, ಕಾಟ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗ ರಾಮ್, ಚಂದ್ರಿಕಾ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ, ಆಗಿದ್ದನ್ನೆಲ್ಲ ಮರ್ತು ಬಿಡು, ಸುಖವಾಗಿ ಇರು. ಹೇಗೆ ಅಣ್ಣ ಮರಿಲಿ, ನನ್ನ ಗಂಡನ ಮಾತು ಕಟ್ಕೊಂಡು ನಾನು ನಿಮಗೆ ಕೊಟ್ಟಿದ್ದ ಕಾಟ ಒಂದ ಎರಡ? ವ್ಯಾಪಾರದ ಹೆಸರಲ್ಲಿ ನನ್ನ ಗಂಡ ಆಸ್ತಿನೆಲ್ಲ ಕಳೆದಾಗ ಅಟ್ಲೀಸ್ಟ್ ಅಮ್ಮ ನನಗೆ ಕೊಡೋ ಆಸ್ತಿಯಲ್ಲಿ ಸ್ವಲ್ಪ ಭಾಗನಾದರೂ ಸಿಕ್ಕಿದ್ರೆ ನನ್ನ ಮಗಳನ್ನ ಒಂದು ದಡ ಮುಟ್ಟಿಸ್ಬೋದು ಅಂತ ಈ ರೀತಿ ಕೆಟ್ಟವಳಾಗಿ ನಾನು ನಡ್ಕೊಂಡ್ಬಿಟ್ಟೆ ಅಣ್ಣ. ಆದರೆ ಇದರಿಂದ ಅಮ್ಮನಿಗೆ ಕೆಟ್ಟದಾಗುತ್ತೆ, ಆ ದುಷ್ಟ ಅಮ್ಮನ ಪ್ರಾಣ ತೆಗೆಯೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ. ಆಗ ಸಂಗೀತ, ಚಂದ್ರಿಕಾ ನಡೆದಿರುವುದನ್ನೇ ನೆನೆಸ್ಕೊಂಡು ಕೊರಗ್ತಾ ಇರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡು, ನಿಮ್ಮ ಅಣ್ಣ ಹೇಳಿದ ಹಾಗೆ ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು, ಖುಷಿಯಾಗಿ ಇರು. ಆಗ ಕೇಶವ, ಚಂದ್ರಿಕಾ, ಮಯೂರಿ ಇನ್ಮೇಲೆ ನಿನ್ನ ಮಗಳು ಅಲ್ಲ, ಈ ಮನೆ ಮಗಳು. ಆಗ ರಾಧಾ, ಅತ್ತಿಗೆ, ಮಯೂರಿ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವು ಜೀವಂತವಾಗಿ ಇರೋವರು, ಅವಳ ಜವಾಬ್ದಾರಿ ನಮ್ಮದು. ಆಗ ಭೂಮಿ, ನೀವು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಬೆನ್ನ ಹಿಂದೆ ನಾವು ಯಾವಾಗಲೂ ಇರ್ತೀವಿ. ಆಗ ನಿಂಗವ್ವಜ್ಜಿ, ಈಗ ಇದು ನನ್ನ ಪೂರ್ತಿ ಕುಟುಂಬ, ಇಷ್ಟು ದಿನ ಇದ್ಯಾವುದನ್ನೂ ಅರ್ಥ ಮಾಡ್ಕೊಳ್ಳದೆ ನನ್ನ ಜೀವನನ ವ್ಯರ್ಥವಾಗಿ ಕಳೆದುಬಿಟ್ಟೆ, ನನ್ನ ಮಗ ಸೊಸೆ ಪ್ರೀತಿಯಿಂದ ದೂರನೇ ಉಳ್ಕೊಂಡ್ಬಿಟ್ಟೆ. ಆಗ ರಾಮ್, ಅಮ್ಮ ಚಿಂತೆ ಮಾಡಬೇಡಮ್ಮ, ಇನ್ನು ಮುಂದೆ ನಾವು ಇಲ್ಲೇ ಇರ್ತೀವಿ, ಏನೋ ಕೆಟ್ಟ ಸಮಯ ಅಪಾರ್ಥಗಳಿಂದ ನಾವು ದೂರ ಇದ್ದಿದ್ದು ಇನ್ನೂ ಸಾಕಮ್ಮ, ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಒಂದು ಕೂಡು ಕುಟುಂಬವಾಗಿ ಸಂತೋಷವಾಗಿ ಇರೋಣ. ಕೇಶವ, ಅಣ್ಣ ನಮ್ಮ ಬಾಯಿಗೆ ಸಕ್ಕರೆ ಹಾಕಿದ ಹಾಗೆ ಆಯಿತು, ಇಲ್ಲೇ ಇದ್ಬಿಡಿ ಅಣ್ಣ. ಆಗ ರಾಧಾ, ಭಾವ ನೀವು ಅಕ್ಕ ಜೊತೆಯಲ್ಲಿ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಇರ್ತೀವಿ, ಪ್ಲೀಸ್ ಇಲ್ಲೇ ಇದ್ಬಿಡಿ ಭಾವ. ಆಗ ನಿಂಗವ್ವಜ್ಜಿ ಬೇಡ ಅಂತಾರೆ. ಹೊತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸತ್ಯನ ಒಪ್ಪಂದದ ಗಡುವು ಮುಗಿದಿದೆ, ಇನ್ನು ಭೂಮಿಗೆ ಯಾವ ಅಡೆತಡೆಗಳು ಇಲ್ಲ, ಅವಳು ಯಾವ ಕ್ಷಣದಲ್ಲಾದರೂ ನಿನ್ನನ್ನು ಬಿಟ್ಟು ಹೋಗ್ಬೋದು, ನೀನೇ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ಮುಂದೆ ನೀನೇ ನನ್ನ ಹೆಂಡತಿಯಾಗಿ ಮುಂದುವರಿ, ನಿನ್ನನ್ನು ತುಂಬ ಸುಖವಾಗಿ ನೋಡ್ಕೊಳ್ತೀನಿ ಅಂತ ಹೇಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.